ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹಾನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಚಿರುಮುರಿ ಹೇಗೆ ಮಾಡೋದು ಅಂತ ನೋಡೋಣ. ಈವ್ನಿಂಗ್ ಸ್ನ್ಯಾಕ್ಸ್ ಅಂದ ತಕ್ಷಣ ನನಗೆ ಪಟ್ ಅಂತ ನೆನಪಾಗೋದು ಈಸಿಯಾಗಿ ಮಾಡೋದು ಚಿರುಮುರಿ. ಮೊದಲಿಗೆ ನಾನು ಮಂಡಾಳು ತೊಗೊಂಡಿದ್ದೀನಿ. ಮಂಡಾಳು ಅಂತಾರೆ, ಮಂಡಕ್ಕಿ ಅಂತಾರೆ, ಕಡಲೆಪುರಿ ಅಂತಾರೆ ಕೆಲವು ಕಡೆ. ಅದು ತೊಗೊಂಡಿದ್ದೀನಿ. ನಾನು ಕಾರ್ನ್ ಫ್ಲೇಕ್ಸು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಅದ್ರ ಜೊತೆನೇ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾನು ಬೂಂದಿ ಹಾಕೋತಾ ಇದ್ದೀನಿ, ಖಾರ ಬೂಂದಿ. ಈಗ ಇದು ಪುಟಾಣಿ ಅಂತಾರೆ, ಹುರುಗಡ್ಲೆ ಅಂತಾರೆ, ಅದು ಪೌಡ್ರು ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ. ಈಗ ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ನಿಮ್ಮ ಸ್ಪೈಸಿನೆಸ್ಸಿಗೆ ತಕ್ಕಷ್ಟು ನೀವು ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ನಾವು ಸ್ಪೈಸಿ ತಿಂತೀವಿ. ಇವಾಗೆಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಡಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ. ಆಮೇಲೆ ನಾವು ಸ್ವಲ್ಪ ಕಾಯಿಸಿದ ಎಣ್ಣೆ ಒಂದು 3 ಸ್ಪೂನಷ್ಟು ಹಾಕೋಬೇಕಾಗುತ್ತೆ. ನಾನೀಗ ಒಂದು 3 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಕಾಯಿಸಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಬಿಸಿ ಎಣ್ಣೆ ಹಾಕ್ಬಿಟ್ರೆ ಅದು ಮಂಡಕ್ಕಿ ಎಲ್ಲ ಒಂಥರ ತೆಳುವಾಗಿಬಿಡುತ್ತೆ, ಅಕ್ಕಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿಸಿ ಆರಿಸಿರ್ಬೇಕು ಎಣ್ಣೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಹಚ್ಚಿದ 2ರಿಂದ 3 ಈರುಳ್ಳಿ ಚಿಕ್ಕದಾಗಿ ಹಚ್ಕೋಬೇಕು. ಆಮೇಲೆ 1 ಟೊಮೊಟೊ, ನಿಂಬೆ ರಸನೂ ಹಾಕೋಬೋದು, ಅದು ಆಪ್ಷನಲ್ಲು. ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ನಾನು ಒಂದು ಪ್ಯಾಕೆಟು ಚಟ್ಕ ಪಟ್ಕ ಅಂತ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಮಾಡಿಬಿಟ್ಟು ಪೀಸಸ್ ಮಾಡಿಬಿಟ್ಟು 2 ಈರುಳ್ಳಿ, 2 ಟೊಮೊಟೊ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ. 1 ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಪೇಸ್ಟ್ ಮಾಡೋನು ಹಾಕೋಬೋದು. ನಾನು ಅರ್ಜೆಂಟಿಗೆ ಮಾಡೋದ್ರಿಂದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದು ಹಾಕೋಬೋದು, ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು, ಆಪ್ಷನಲ್ಲ. ನಮ್ಮ ಚಿರುಮುರಿ ರೆಡಿಯಾಗಿದೆ. ಎಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.